ಸಾಲ ತೀರಿಸದೆ ಕುಟುಂಬದ ಮುಖ್ಯಸ್ಥ ಅನಿರೀಕ್ಷಿತವಾಗಿ ಮೃತನಾದರೆ ಬ್ಯಾಂಕ್ಗಳು ಏನು ಮಾಡುತ್ತವೆ? ಮೃತನ ಹೆಂಡತಿ, ಮಕ್ಕಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ? ಈ ಗೊಂದಲಕ್ಕೆ ತೆಲಂಗಾಣ ಹೈಕೋರ್ಟ್ ಐತಿಹಾಸಿಕ ತೀರ್ಪೊಂದನ್ನು ನೀಡಿದೆ. ಸಾಲ ವಸೂಲಾತಿ ನಿಯಮಗಳು ಅಂದರೆ ಡೆಪ್ಟ್ ರಿಕವರಿ ರೂಲ್ಸ್ನ ಬೆದರಿಕೆ ಎದುರಿಸುತ್ತಿರುವ ಲಕ್ಷಾಂತರ ಕುಟುಂಬಗಳು ಈ ತೀರ್ಪಿನಿಂದ ನಿಟ್ಟುಸಿರು ಬಿಟ್ಟಿವೆ. ಸಾಲಗಾರನು ಮೃತಪಟ್ಟರೆ ಆತ ಬಿಟ್ಟು ಹೋಗಿರುವ ಬಾಕಿ ಸಾಲವನ್ನು ಕೇವಲ ಆತನ ಪಿತ್ರಾರ್ಜಿತ ಆಸ್ತಿಯಿಂದ ಅಥವಾ ಆತನ ಹೆಸರಿನಲ್ಲಿದ್ದ ವೈಯಕ್ತಿಕ ಆಸ್ತಿಯಿಂದ ಮಾತ್ರ ವಸೂಲಿ ಮಾಡಬೇಕು ಎಂದು ಕೋರ್ಟ್ ಸ್ಪಷ್ಟಪಡಿಸಿದೆ. ಈ ತೀರ್ಪಿನ ಪ್ರಕಾರ ಸರ್ಕಾರ, ಬ್ಯಾಂಕ್ ಅಥವಾ ಯಾವುದೇ ಖಾಸಗಿ ಸಾಲಗಾರರು ಮೃತನ ಹೆಂಡತಿ ಮತ್ತು ಮಕ್ಕಳ ಸ್ವಂತ ಸಂಪಾದನೆಯನ್ನು ಮುಟ್ಟುವಂತಿಲ್ಲ. ಯಾವುದೇ ಕಾರಣಕ್ಕೂ ಪತ್ನಿ ಅಥವಾ ಮಕ್ಕಳು ತಮ್ಮ ಸ್ವಂತ ಶ್ರಮದಿಂದ ಸಂಪಾದಿಸಿದ ವೈಯಕ್ತಿಕ ಸ್ವತ್ತುಗಳ ಮೇಲೆ ಧಕ್ಕೆ ಬಾರದು ಎಂದು ಹೈಕೋರ್ಟ್ ಹೇಳಿದೆ. ಕುಟುಂಬ ಸದಸ್ಯರ ಸ್ವಂತ ಕಷ್ಟಾರ್ಜಿತ ಹಣ, ಅವರು ಖರೀದಿಸಿದ ಸೈಟ್, ಅವರ ಉದ್ಯೋಗದ ಸಂಬಳ, ಬ್ಯಾಂಕ್ ಸೇವಿಂಗ್ಸ್ ಅಥವಾ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿದ ಮನೆಗಳನ್ನು ಯಾವುದೇ ಬ್ಯಾಂಕ್ ಅಥವಾ ಸರ್ಕಾರ ಮೃತರ ಸಾಲ ವಸೂಲಾತಿಗಾಗಿ ಜಪ್ತಿ ಮಾಡುವಂತಿಲ್ಲ ಎಂದು ಕೋರ್ಟ್ ಪ್ರಕರಣವೊಂದರಲ್ಲಿ ತೀರ್ಪು ನೀಡಿದೆ. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.